1ನೇ ತಾರೀಕು ಜುಲೈ ನಮ್ಮ ಚಿತ್ರದುರ್ಗ ರೂರಲ್ ಠಾಣಾ ವ್ಯಾಪ್ತಿಯ ಲಂಬಾಣಿಹಟ್ಟಿ ಇಂಗಳದಾಲ್ ಲಂಬಾಣಿಹಟ್ಟಿ ವಿಲೇಜ್ ಔಟ್ಸ್ಕಟ್ಸ್ನಲ್ಲಿ ಒಂದು ಶವ ಪತ್ತೆ ಆಯಿತು. ಅದನ್ನು ಗುರುತಿಸಲಾಗಿ ಅವರು ಶಿವಮೂರ್ತಿ ಅನ್ನೋದು ಅಂತ ಗೊತ್ತಾಗಿತ್ತು. ಇವರು ಚೌಲೂರು ವಿಲೇಜ್ನವರು, ಪರಶುರಾಂಪುರ. ಸೊ ಅದೊಂದು ಮರ್ಡರ್ ನಡೆದಿರುವಂಥ ಅನುಮಾನವಿತ್ತು. ಬಾಡಿ ಪತ್ತೆ ಆದ ನಂತರ ಅವರ ಸಂಬಂಧಿಕರ ಕಡೆಯಿಂದ ನಾವು ಒಂದು ಮರ್ಡರ್ ಪ್ರಕರಣವನ್ನು ನಾವು ದಾಖಲಿಸ್ಕೊಂಡಿದ್ವಿ. ಸೊ ಇದರದ್ದು ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಶಿವಮೂರ್ತಿ ಅನ್ನೋರು 26ನೇ ತಾರೀಕು ಜೂನ್ ಅವತ್ತಿಂದ ಅವರು ಮಿಸ್ ಆಗ್ತಾರೆ. ಸೊ 26ನೇ ತಾರೀಕು ಅವರಿಗೆ ಒಬ್ಬರು ನಾವು ಶಿವಮೊಗ್ಗಕ್ಕೆ ಹೋಗಬೇಕು, ನಿಮ್ಮ ಗಾಡಿ ಬಾಡಿಗೆಗೆ ತೊಗೊಂಡು ಬನ್ನಿ ಅಂತ ಕೇಳ್ತಾರೆ. ಸೊ ಆ ರೀತಿ ಅವ್ರನ್ನ ಮನೆಯಿಂದ ಕರ್ಕೊಂಡು ಹೋಗಿ ಚನ್ನಗಿರಿ ಹತ್ತಿರ ಅವರ ಗಾಡಿಯನ್ನು ನಿಲ್ಲಿಸಿ ಒಂದು ಪ್ರೀಪ್ಲ್ಯಾಂಡ್ ಆಗಿ ಮರ್ಡರ್ ಮಾಡ್ತಾರೆ. ಸೊ ಅದರ ಹಿನ್ನೆಲೆಯನ್ನು ನಾವು ಎಲ್ಲ ವಿಚಾರಣೆ ಮಾಡಿ ತನಿಖೆ ನಡೆಸಿದಾಗ 5 ಜನ ಆರೋಪಿಗಳು ಇದು ಪ್ರೀಪ್ಲ್ಯಾಂಡ್ ಆಗಿ ಮರ್ಡರ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗಿತ್ತು. ಸೊ ಈ ಪ್ರಕರಣದಲ್ಲಿ ಈಗಾಗಲೇ ನೂರ್ ಅಹಮದ್, ಸುಮತಿ, ಅಕ್ಷಯ್, ಜೈಂಕಾರ್ ಅನ್ನುವಂಥ 4 ಜನರನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ವಿ. ಇನ್ನು ಉಳಿದ ಆರೋಪಿತರನ್ನು ಕೂಡ ಅರೆಸ್ಟ್ ಮಾಡಬೇಕಾಗಿದೆ. ಸೊ ಇದರ ಹಿನ್ನೆಲೆ ಏನಂದರೆ, ಈ ಶಿವಮೂರ್ತಿಯವರ ತಮ್ಮನ ಹೆಂಡತಿ ಆಗಿರುವಂಥ ಸುಮತಿ ಅವರಿಗೆ ಒಂದು ಇಲಿಸಿಟ್ ರಿಲೇಷನ್ಶಿಪ್ ಇರುತ್ತೆ ನೂರನ್ನೋರ ಜೊತೆ. ನೂರ್ಗೆ ಹೇಳಿ ಇವರು ನಮಗೆ ಶಿವಮೂರ್ತಿಯವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಅವ್ರನ್ನ ನೀವು ಮುಗಿಸ್ಬೇಕು ಅಂತ ಒಂದು ಪ್ರಚೋದನೆ ಮಾಡಿ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಇವ್ರನ್ನ ಮರ್ಡರ್ ಮಾಡಿದ್ದಾರೆ. ಸೊ ಇದೇ ಪ್ರಕರಣದಲ್ಲಿ ಚನ್ನಗಿರಿ ಠಾಣೆಯಲ್ಲಿ ಕೂಡ ಒಂದು ಮಿಸ್ಸಿಂಗ್ ಕೇಸ್ ಆಗಿತ್ತು. ಸೊ 26ನೇ ತಾರೀಕು ಮನೆ ಬಿಟ್ಟಿದವರು ಅವರು ವಾಪಸ್ ಬರದೆ ಕಾರಣಕ್ಕೆ ಈ ಮನೆಯವರೆಲ್ಲ ಹೋಗಿ ಸರ್ಚ್ ಮಾಡಿದಾಗ ಶಿವಮೂರ್ತಿಯವರ ಗಾಡಿ ಚನ್ನಗಿರಿ ಔಟ್ಸ್ಕಟ್ಸಲ್ಲಿ ಪತ್ತಾಗಿತ್ತು. ಅಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಕೂಡ ಆಗಿತ್ತು. ಸೊ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಅವ್ರನ್ನ ಅಲ್ಲಿ ಚನ್ನಗಿರಿ ಔಟ್ಸ್ಕಟ್ಸಲ್ಲಿ ಕೊಲೆ ಮಾಡಿ ಬಾಡಿನ ಡಿಸ್ಪೋಸ್ ಮಾಡೋ ಉದ್ದೇಶದಿಂದ ಅವ್ರನ್ನ ಗಾಡಿಯಲ್ಲಿ ಹಾಕ್ಕೊಂಡು ಇಲ್ಲಿ ಚಿತ್ರದುರ್ಗಕ್ಕೆ ಕರ್ಕೊಂಡು ಬಂದು ಈ ಇಂಗಳದಾಲ್ ಲಂಬಾಣಿಹಟ್ಟಿ ಔಟ್ಸ್ಕಟ್ಸಲ್ಲಿ ಬಾಡಿನ ಬಿಸಾಕಿ ಅಲ್ಲಿ ಸುಟ್ಟಿ ಹಾಕುವ ಪ್ರಯತ್ನವನ್ನು ಮಾಡ್ತಾರೆ. ಸೊ ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಕೇಸ್. ಇದರಲ್ಲಿ ಕೂಡ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಬಾಲಚಂದ್ರ ನಾಯ್ಕ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಸುರೇಶ್ ಇವರು ಒಳ್ಳೆಯ ಕೆಲಸ ಮಾಡಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ಚಿತ್ರದುರ್ಗ DSP ಅರುಣ್ ಅವರು ಕೂಡ ಒಳ್ಳೆಯ ನಿರ್ದೇಶನ ನೀಡಿ ಇದನ್ನು ಸಕ್ಸಸ್ಫುಲ್ ಆಗಿ ಪತ್ತೆ ಮಾಡಿದ್ದಾರೆ. ಸೊ ಈವರೆಗಿನ ನಮ್ಮ ವಿಚಾರಣೆಯಲ್ಲಿ ಗೊತ್ತಾಗಿದ್ದು, ಶಿವಮೂರ್ತಿ ಅವರು ಯಾರು ಸುಮತಿ ಇದ್ದಾರೆ ಅವ್ರನ್ನ 1-2 ಸಲ ಬೈದರು ಅಂತ ಹೇಳ್ತಾರೆ. ನೀವು ಈ ಥರ ಮಾಡಬಾರ್ದು, ನಿಮ್ಮ ಮಾನಮರ್ಯಾದ ಪ್ರಶ್ನೆ ಅಂತ ಬೈತಾಯಿದ್ರು ಅಂತ ಹೇಳ್ತಾರೆ. ಸೊ ಆ ಒಂದು ಕಾರಣಕ್ಕೆ ಇವರು ನಮ್ಮನ್ನು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಬಿಡಲ್ಲ ಅಂತ ಒಂದು ಉದ್ದೇಶದಿಂದ ಮಾಡಿರ್ಬೋದು. ಬಟ್ ಇನ್ನೂ ವಿಚಾರಣೆ ನಡ್ತಾ ಇದೆ. ಅವ್ರನ್ನ ನಿನ್ನೆ ಅರೆಸ್ಟ್ ಮಾಡಿದ್ವಿ. ಮುಂದಿನ ವಿಚಾರಣೆ ಮಾಡಿದ ನಂತರ ನಾವು ಡೀಟೇಲ್ಸ್ ಶೇರ್ ಮಾಡ್ತೀವಿ.